ಇಲ್ಲ ಬೇಗ ಹಾಕ್ತದೆ ಅನ್ನ ಮುದ್ದೆ ಎಲ್ಲ ಒಳಗೆ ಫೋನ್ ಮಾಡಲಿಕ್ಕೆ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆನೇ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಅಲ್ವಾ, ಸೊ ಹಾಗಾಗಿ ಅಮ್ಮನ ಮನೆಯಲ್ಲಿ ದಾಸಪ್ಪನ ಇಡಿಸಿ ಪೂಜೆ ಮಾಡಿಸ್ಬೇಕು ಅಂತ. ಅದಕ್ಕೆ ಇವತ್ತು ಬೇಗ ಕೆಲಸ ಮುಗಿಸಿ ಆ ಮನೆಗೆ ಹೋಗಿ ಎಲ್ಲ ಕೆಲಸನ ಮಾಡಿ ಪೂಜೆ ಮಾಡಬೇಕು. ಮಕ್ಕಳಿಗೆ ಸ್ಕೂಲ್ ಇದೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನೋಡೋಣ ಆಫ್ಟರ್ನೂನ್ ಏನಾದರೂ ಆದರೆ ಕರ್ಕೊಂಬರೋಣ ಅಂತ. ಇವಾಗ ಮಕ್ಳಿಗೆ ಮಾತ್ರ ಟಿಫನ್ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಹೋಗಬೇಕು. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋರಂತೆ. ಇವಾಗ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಸ್ಟರ್ಡೇ ನೈಟ್ ಸ್ವಲ್ಪ ಮನೆಗೆ ಬಂದಿದ್ದು ಲೇಟ್ ಆಯಿತು. ಅಮ್ಮ ಮನೆಯಲ್ಲೇ ಸೇರ್ಕೊಂಡ್ಬಿಟ್ವಿ. ಮಕ್ಕಳು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಊಟ ಮುಗಿಸಿ ಅಲ್ಲೇ ಏನಾದರೂ ಅಮ್ಮ ಅಡುಗೆ ಮಾಡಿದರೆ ಅಲ್ಲೇ ಊಟ ಮುಗಿಸಿ ಬರೋ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ. ಇವಾಗ 3 ಜನಕ್ಕೂ ತುಂಬ ಹೆವಿ ಆಗ್ತಾಯಿದೆ ಓದಿಸ್ಲಿಕ್ಕೆ. ಒಬ್ಬರು ಇಬ್ಬರು ಓದಿಸೋದೇ ಕಷ್ಟ ಅಂತಲ್ಲದ್ರಿ 3 ಜನಕ್ಕೂ ಹೋಮ್ವರ್ಕ್ ಮಾಡಿಸಿ ಓದಿಸಿ ಸ್ವಲ್ಪ ಟಫ್ ಅನಿಸ್ತಾ ಇದೆ. ಇಲ್ಲಿಗೂ ಅಲ್ಲಿಗೂ ಬೆಂಗಳೂರಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿತ್ತು ನಮಗೆ. ಬಟ್ ಕುಣಿಗಲಿಗೆ ಬಂದಮೇಲೆ ಸ್ಕೂಲ್ ಚೇಂಜ್ ಆಯಿತು, ಮೇಡಮ್ ಎಲ್ಲ ಚೇಂಜ್ ಆಗಿದ್ದಾರೆ. ಮಕ್ಕಳು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೋತಾರೆ. ನಮಗೂ ಸ್ವಲ್ಪ ರಿಸ್ಕ್ ಅನಿಸ್ತಾ ಇದೆ. ಬಟ್ ಒಂದೊಂದು ಸಲ ಅನಿಸುತ್ತೆ, ಅಯ್ಯೋ ಯಾಕಾದರೂ ಬೆಂಗಳೂರು ಬಿಟ್ಟು ಕುಣಿಗಲ್ ಬಂದು ಮಕ್ಳಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಒಂದೊಂದು ಸಲ ಫೀಲ್ ಆಗುತ್ತೆ. ಬಟ್ ಏನೂ ಮಾಡಲಿಕ್ಕಾಗಲ್ಲ. ಆ ಥರನೇ ಇತ್ತು ಅಂದಾಗ ಸಿಚುವೇಶನ್ನು ಈ ಥರ ಆಗುತ್ತೆ. ಬಟ್ ಅಡ್ಜಸ್ಟ್ ಆಗ್ತಾರೆ. ನೋಡೋಣ, ಇನ್ನು ಏನು ಹೈಯರ್ ಎಜುಕೇಷನ್ ಅಲ್ವಾ, ಚಿಕ್ಕ ಮಕ್ಕಳು ಅಡ್ಜಸ್ಟ್ ಆಗ್ತಾರೆ ಅಂತಲೂ ಒಂದು ಸಲ ಅನಿಸುತ್ತೆ. ಆದರೂ ಒಂದೊಂದು ಸಲ ಸ್ವಲ್ಪ ಬೇಜಾರು ಅನಿಸುತ್ತೆ. ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಓದ್ತಾಯಿದ್ರು, ಇಲ್ಲಿ ಸ್ವಲ್ಪ ಕರ್ಕೊಂಬಂದು ಅವ್ರಿಗೆ ಕಷ್ಟ ಆಗುತ್ತೇನೋ, ಸರಿ ಹೋಗ್ತಾರಾ ಅನ್ನೋ ಕಡೆ ಟೆನ್ಷನ್ ಆಗ್ತಾಯಿದೆ. ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ ಇತ್ತು, ಇಲ್ಲಿ ಒಂಥರ ಇದೆ. ಬಟ್ ಈ ಇಯರ್ ಟೈಮ್ ತಗೋತಾರೆ ಅನಿಸುತ್ತೆ. ಒಂದು 6 months ಆದರೂ ಆಗುತ್ತೆ ಮಕ್ಕಳು ಅಡ್ಜಸ್ಟ್ ಆಗಲಿಕ್ಕೆ. ಇವಾಗ ಸೆಕೆಂಡ್ ಟೆಸ್ಟ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟ್ ಟೆಸ್ಟಲ್ಲಂತೂ ಟೈಮಿಂಗ್ಸ್ ಗೊತ್ತಾಗಿಲ್ಲ, ಬರಿಬೇಕಾದ್ರೆ ಒಂದು ಮೇನೇ ಬಿಟ್ಬಿಟ್ಟಿದ್ರು. ಅವಾಗ ಸ್ವಲ್ಪ ಬೇಜಾರಾಯಿತು. ಬಟ್ ಬೆಂಗಳೂರಲ್ಲಿ ಹೇಗೆ ಅಂದರೆ ಮ್ಯಾಮ್ಗಳೆಲ್ಲ ತುಂಬಾ ಫ್ರೆಂಡ್ಲಿ, ಎಷ್ಟು ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು. ಚಿಕ್ಕ ಪ್ರೀ ನರ್ಸರಿಯಿಂದ ನಾನು ಮಕ್ಕಳನ್ನ ಅಲ್ಲಿಗೆ ಸೇರಿಸಿದ್ದು. ಆಮೇಲೆ 4th ಸ್ಟ್ಯಾಂಡರ್ಡು, ಸೊ ಇವರು 2nd ಸ್ಟ್ಯಾಂಡರ್ಡ್ವರೆಗೂ ಅವ್ರ ಮಕ್ಕಳು ಥರನೇ ನೋಡಿಕೊಂಡ್ರು. ಎಲ್ಲ ಮ್ಯಾಮ್ಗಳು ಅಷ್ಟೇ. ನನಗಂತೂ ಅದು ತುಂಬಾ ಖುಷಿ ಇದೆ. ಅವ್ರನ್ನಂತೂ ಮರೆಯೋಕ್ಕೆ ಆಗಲ್ಲ. ಯಾಕೆಂದರೆ ಫಸ್ಟು ಬೇಸಿಕ್ ನಾಲೆಡ್ಜ್, ಬೇಸಿಕ್ ಎಜುಕೇಷನ್ ಬಂದಿದ್ದೇ ಅಲ್ಲಿಂದ. ಹಾಗಾಗಿ ಆ ಟೀಚರ್ಸ್ಗಂತೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗೂ ತುಂಬ ನೆನೆಸ್ಕೋತಾ ಇರ್ತೀವಿ ಮಕ್ಕಳು ಅಷ್ಟೇ, ನಾನು ಅಷ್ಟೇ. ನಮಗೆ ಬೆಂಗಳೂರಲ್ಲಿ ಫ್ರೆಂಡ್ಸ್ ಅಂತ ಇದ್ದಿದ್ದೇ ಅವರು ಟೀಚರ್ಸ್, ಅಷ್ಟು ಕ್ಲೋಸ್ ಆಗಿದ್ವಿ. ಒಂಥರ ಚೆನ್ನಾಗಿತ್ತು. ಇಲ್ಲಿ ಇನ್ನು ಯಾರು ಟೀಚರ್ಸ್ ಗೊತ್ತೇ ಇಲ್ಲ. ಅಲ್ಲಿ ಆದರೆ ಡೈಲಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೆ, ಡೈಲಿ ಅವ್ರ ಮುಖ ನಾವು ನೋಡ್ತಿದ್ವಿ, ನಮ್ಮ ಮುಖ ಅವ್ರು ನೋಡ್ತಾಯಿದ್ರು. ಸೊ ಫ್ರೆಂಡ್ಸಾಗಿ ಚೆನ್ನಾಗಿದ್ವಿ. ಏನೊಂದು ಮಕ್ಕಳಿಗೆ ಏನಾದರೂ ರಾಂಗ್ ಮಾಡಿದ್ರು ಅಷ್ಟೇ, ಇಲ್ಲ ಏನಾದರೂ ಹುಷಾರಿಲ್ಲ ಅಂದರೂ ಅಷ್ಟೇ, ಇಮಿಡಿಯೇಟಾಗಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾಯಿದ್ರು. ಅಷ್ಟು ಕ್ಲೋಸು. ಎಲ್ಲ ಮ್ಯಾಮ್ ನಂಬರ್ ಇತ್ತು, ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಇನ್ನೂ ಏನೂ ಗೊತ್ತಿಲ್ಲ ಅಲ್ವಾ, ಸ್ವಲ್ಪ ಬೇಜಾರು ಅನಿಸುತ್ತೆ, ಕಷ್ಟ ಆಗ್ತಾಯಿದೆ. ಒಂದೊಂದು ಟೆಸ್ಟಲ್ಲಿ ಒಂದೊಂದು ಬರೀದಿಲ್ಲ ಅಂದ್ರೂ ಮ್ಯಾಮ್ಗಳು ಹೇಗೆ ಅಂದರೆ ಅಲ್ಲೇ ನೋಡಿಬಿಟ್ಟು ಯಾಕಿದು ಮಿಸ್ ಆಗಿದೆ ಅಂತ ಕೇಳಿ ಬರೆಸ್ತಾಯಿದ್ರು. ಇಲ್ಲಿ ಮ್ಯಾಮ್ಗಳಿಗೂ ಇವ್ರ ಜೊತೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು. ಸೊ ಹಾಗಾಗಿ ಇವರಿಗೂ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಇದೆ. ಕೆಲವೊಂದು ಸಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಯಾಕಾದರೂ ಈ ಥರ ಮಾಡಿದೆ. ಅಟ್ಲೀಸ್ಟ್ SLC ತನಕ ಆದರೂ ಬೆಂಗಳೂರಲ್ಲೇ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಬರ್ಬೇಕಿತ್ತು ಅಂತ. ಆದರೂ ಬೆಂಗಳೂರು ಜೀವನ ತುಂಬ ಕಷ್ಟ ಇದೆ ಅಲ್ವಾ. ಸುಮ್ಮನೆ ಯಾಕೆ ಅವ್ರಿಗೆ ಕಷ್ಟ ಕೊಡಬೇಕು ಅಂತ ಕುಣಿಗಲ್ ಕಡೆ ಬಂದಿದ್ದಲ್ವ. ಸೊ ಇರಲಿ, ಪರವಾಗಿಲ್ಲ ಅಂತ ಸುಮ್ಮನಾಗ್ತೀವಿ. ಸೊ ಹಿಂಗೆ ಆಗ್ಬಿಟ್ಟಿದೆ ನನಗಂತೂ. ಒಂದೊಂದು ಸಲ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೋತಾಯಿನಿ. ಕುಣಿಗಲ್ ಬಂದಮೇಲಂತೂ ಹೆವಿ ಕೋಪ ಆಗ್ಬಿಟ್ಟಿದೆ. ಎಷ್ಟು ಕೆಲಸ ಮಾಡಿದ್ರೂ ಮುಗೀತಿಲ್ಲ, ಮಕ್ಕಳಿಗೆ ಎಷ್ಟು ಓದಿಸಿದ್ರೂ ಮುಗೀತಿಲ್ಲ. ಯಪ್ಪ ಏನು ಹಿಂಗಾಗೋಯ್ತಲ್ಲ. ಬೆಂಗಳೂರಲ್ಲಿ ತುಂಬಾ ಟೈಮ್ ಸಿಗ್ತಿತ್ತು ನನಗೆ. ಎಷ್ಟು ಡೈಲಿ ವ್ಲಾಗ್ಸ್ ಆಗ್ತಾಯಿದೆ, ರೀಲ್ಸು, ಹಾಡು ಹೇಳೋದು, ಅದು ಇದು ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೆ. ಕ್ಲಾಸಸ್ಗೂ ಹೋಗ್ತಿದ್ದೆ, ಎಂಬ್ರಾಯ್ಡ್ರಿ, ಕುಚ್ಚು ಕ್ಲಾಸ್ಗೆಲ್ಲ.
ಬಟ್ ಇವಾಗ ಯಾಕೋ ಆ ಟೈಮ್ ನನಗೆ ಸೆಟ್ ಆಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಬೇಗ ಸೆಟ್ ಮಾಡ್ಕೊಳ್ಳೋಣ. ನೋಡಿ ನೆಕ್ಸ್ಟು ಆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಇಲ್ಲೂ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಿ ಮತ್ತು ಅಲ್ಲೋಗಿ ಪೂಜೆ ಮಾಡಿಬಿಟ್ಟು ಅಮ್ಮನ ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ತಮ್ಮ ಇಬ್ಬರು ಕೆಲಸ ಶುರು ಹಚ್ಕೊಂಡಿದ್ರು. ಅಮ್ಮ ಚಿಕನ್ ಎಲ್ಲ ತೊಳಿತಾ ಇದ್ದಾರೆ, ತಮ್ಮನೂ ಕೂಡ ಕಾಳು ಗುಜ್ಜಿಗೆ ಅಂತ ಚಿಕನ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ನಾವು ಕಾಳು ಗುಜ್ಜಿಗೆ ಸಪ್ರೇಟಾಗಿ ಇದು ಮಾಡಲ್ಲ, ಅದು ಇದು ಲಿವರ್ ಎಲ್ಲ ಬಂದಿರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಚಿಕನ್ನೇ ಮೆತ್ತೆ ಚಿಕನ್ ತಗೊಂಡು ಅದನ್ನೇ ಕಟ್ ಮಾಡಿ ಕಾಳಿಗೆ ಹಾಕೋದು. ಹಾಗಾಗಿ ತಮ್ಮ ಕಟ್ ಮಾಡಿಕೊಡ್ತಿದ್ರು, ಅಮ್ಮ ಚಿಕನ್ ಎಲ್ಲ ನೀಟಾಗಿ ತೊಳಿತಾ ಇದ್ದಾರೆ. ನಾನು ಹಾಗೆ ಬಂದ ತಕ್ಷಣ ಚಿಕನ್ದೆಲ್ಲ ಒಂದು ವೀಡಿಯೋ ಮಾಡ್ಕೊಂಬಿಟ್ಟು ಚಿಕನ್ನೆಲ್ಲ ಮುಟ್ಟೋಕ್ಕೆ ಮುಂಚೆ ದೇವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತೇಳ್ಬಿಟ್ಟು ಈಗ ದೇವ್ರ ಫೋಟೋ ಎಲ್ಲ ಒರೆಸಿ ಕುಂಕುಮ ಅರಿಶಿನ ಎಲ್ಲ ಇಟ್ಬಿಟ್ಟು ದೇವ್ರಿಗೆ ರೆಡಿ ಮಾಡಿ ಆಮೇಲೆ ಅಡುಗೆ ಕಡೆ ಹೋಗೋಣ ಅಂತ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಪಾಪ ಅಮ್ಮಂಗೂ ಟೈಮ್ ಆಗಿರಲಿಲ್ಲ, ಹಾಗಾಗಿ ಅಮ್ಮಕ್ಕೆ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಫೋಟೋ ಎಲ್ಲ. ನಾನು ಮನೆಯಲ್ಲೇ ಇದ್ದೆ, ಕ್ಲಾಸ್ ಇರಲಿಲ್ಲ, ಆದರೂ ನನಗೂ ಕೂಡ ಟೈಮ್ ಆಗಲೇ ಇಲ್ಲ. ನೋಡಿ ಅರ್ಜೆಂಟಲ್ಲಿ ಇವತ್ತೇ ಎಲ್ಲ ಕ್ಲೀನ್ ಮಾಡಿ ಮಾಡ್ತಾಯಿದ್ದೀವಿ. ಸೊ ಯಾವಾಗಪ್ಪ ಅಡುಗೆ ಮಾಡೋದು, ಇನ್ನೂ ದೇವ್ರ ರೆಡಿನೇ ಮಾಡಿಲ್ಲ ಅಂತ ನನಗಂತೂ ಕೈಕಾಲೇ ಆಡ್ತಿರ್ಲಿಲ್ಲ, ಅಷ್ಟು ಟೆನ್ಷನ್ ಆಗ್ತಾಯಿತ್ತು. ಆಗಲಿ ಬೇಗ ಮಾಡೋಣ ಅಂದ್ಬಿಟ್ಟು ಇವಾಗ ದೇವ್ರ ಫೋಟೋ ಎಲ್ಲ ಒರೆಸ್ಕೋತಾ ಇದ್ದೀನಿ. ಈ ಥರ ಸ್ಪೆಷಲ್ ಡೇಸ್ ಅಂದಮೇಲೆ ದೇವ್ರದ್ದು ಎಲ್ಲ ಫಸ್ಟು ರೆಡಿ ಆಗಿಬಿಡ್ಬೇಕು. ಅಮ್ಮ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ರು, ಆದರೆ ಫೋಟೋ ಒಂದು ಒರೆಸಿ ಅರ್ಶಿನ ಕುಂಕುಮ ಇಡೋದು ಒಂದು ಕೆಲಸ ಬಾಕಿ ಇತ್ತು. ಹಾಗಾಗಿ ನಾನು ಚಿಕನ್ ಎಲ್ಲ ಮುಟ್ಟೋಕ್ಕೆ ಮುಂಚೆ ಬಂದು ದೇವ್ರ ಸಾಮಾನ್ದೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ದೀಪ ಎಲ್ಲ ಅಮ್ಮ ತೆಗೆದು ತೊಳೆದಿಟ್ಟಿದ್ರು, ದೊಡ್ಡ ದೀಪಾಲೆ ಕಂಬ ಎಲ್ಲ. ಈಗ ಅದನ್ನೆಲ್ಲ ಒರೆಸ್ಬಿಟ್ಟು ನಾಮ ಇಟ್ಕೊಂಡು ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ತೀನಿ. ಆಮೇಲೆ ಲಾಸ್ಟಿಗೆ ದಾಸಪ್ಪ ಅವ್ರು ಬಂದಾಗ ದೀಪ ಹಚ್ಚೋದು. ಮುಂಚೆನೇ ನಾವು ದೀಪ ಹಚ್ಚಲ್ಲ, ಅವತ್ತು ವಾರ ಮಾಡ್ತಿರ್ತೀವಲ್ವ, ಹಾಗಾಗಿ ಅದಕ್ಕೆ ಇವಾಗ ಎಲ್ಲನೂ ಒರೆಸ್ತಾ ಇದ್ದೀನಿ. ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿದ್ದಾರೆ. ಮಕ್ಕಳಿದ್ರೆ ಇನ್ನೂ ಸ್ವಲ್ಪ ಕಷ್ಟನೇ ಆಗ್ತಿತ್ತು. ನಾವೊಂದು ಹೇಳಿದ್ರೆ ಅವರೊಂದು ಮಾಡ್ತಾರೆ. ಈ ಮಕ್ಕಳು ದೊಡ್ಡವರಾಗ್ತಾ ಕಲ್ತ್ಕೋತಾರೆ, ಚಿಕ್ಕವರಲ್ವ ಪಾಪ ಅಂತಾರೆ. ಬಟ್ ಏನು ಕಲಿಯಲ್ಲ, ಡಬಲ್ ಕೆಲಸ ಕೊಡ್ತಾರೆ ನಮ್ಗೆ, ಅಷ್ಟು ಹಠ. ನನಗಂತೂ ಸಾಕಾಗ್ತಾಯಿದೆ ಅವರು ಕೆಲಸ ಮಾಡೋಷ್ಟರಲ್ಲಿ. ಹೇಳಿದ ಮಾತಂತೂ ಒಂಚೂರು ಕುಣಿಗಲ್ ಬಂದಮೇಲಂತೂ ಅಮ್ಮನ ಜೊತೆ ಸೇರಿಕೊಂಡು, ಅಮ್ಮ ಇದ್ದಾರಲ್ವ, ಸೊ ನಾನೇನು ಬೈಯಿದ್ರು ಅಮ್ಮ ಸಮಾಧಾನ ಮಾಡ್ತಾರೆ, ಹೊಡಿಯೋಕ್ಕೆ ಬಿಡಲ್ಲ ಅಂತ ಅವರು ಕೊಬ್ಬು ಹಂಗಾಗ್ಬಿಟ್ಟಿದ್ದಾರೆ. ಒಂದೊಂದ್ಸಲ ಬೈದು ಯಾಕಾದರೂ ಕರ್ಕೊಂಬಂದೆ ಕುಣಿಗಲ್ಗೆ ಅನ್ನೋಷ್ಟು ಸಿಟ್ಟು ಬಂದ್ಬಿಡುತ್ತೆ ನನಗೆ. ಬೈಕೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ, ಅಮ್ಮ ಅವಾಗ ಬೈತಾ ಇರ್ತಾರೆ, ಏನು ಹಿಂಗೆ ಆಡ್ತೀಯ ಮಕ್ಕಳನ್ನ ಅಂತ. ಏನು ಮಾಡೋದು, ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ ಅಲ್ವಾ. ಕೋಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾನು ಕೂಡ ತುಂಬಾ ಟ್ರೈ ಮಾಡ್ತೀನಿ. ಬಟ್ ಏನು ಮಾಡಿದ್ರೂ ಆ ಟೈಮಲ್ಲಿ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಅಷ್ಟು ಕೋಪ ಬಂದ್ಬಿಟ್ಟಿರುತ್ತೆ ಕೆಲವೊಂದು ಸಲ. ಹೀಗೆ ನಡೀತಾ ಇದೆ ಫ್ರೆಂಡ್ಸ್. ನೋಡಿ ಹಾಗೆ ಏನೇನು ಮಾಡ್ತೀವಿ ಅಂತ. ನಾಳೆ 12:15 ಟೈಮ್ ಇವಾಗಲೇ ಓಡೋದು ಬೇಡ. ನಾನು ಹೋಗಿ ಕೂತ್ಕೊಂಡು ಒಂದೇ ಡಯಾಗ್ರಾಮ್ ಬಿಡಿಸಿರೋದು ಆಲೇ 3 ಗಂಟೆ ಆಗ್ಬಿಟ್ಟಿರ್ತಾರೆ ಟೈಮ್ ನೋಡಿದ್ರೆ. ನಾವೇ ಅವ್ರವ್ರ ಮೇಕಪ್ ಮಾಡೋದು ವರ್ಷದ ಅಷ್ಟೇ ಮಾಡಿದ್ದು ತಗೊಳಲ್ಲ. ಮಾಮೆಗೆ ಸ್ಕೂಲ್ ತಗ ಬರೀ ಹೋಗ್ಬೇಕೇನೋ. ಈಗ ಹೋಗ್ಬೇಕು ನೀವಿಬ್ರು. ನಾನು ಹೋಗ್ಬೇಕಾ? 3 ಜನ ಹೆಂಗ್ ಬರ್ತಾರೆ? ಬ್ಯಾಗ್ ಹೇಳೋಗ್ಲಿ ಇಬ್ರು ಬನ್ನಿ ನೀವು ಅಂತ. ದೊಡ್ಡಮ್ಮ ಅದಕ್ಕೆ ನಾನು ಬರ್ತೀನಿ ಅಂತ. ನಾನು ಈಗ ಬರ್ತೀನಿ, ನಾವಿಬ್ರು ಬರ್ತೀವಿ ಹೋಗೋ. ವರಮಹಾಲಕ್ಷ್ಮಿ ಮುಗಿದು ಇರ್ತದೆ. ಶುಕ್ರವಾರನೇ ಅಲ್ವಾ ಈ ಶುಕ್ರವಾರ ವರಮಹಾಲಕ್ಷ್ಮಿ ಇರ್ತಾ ಇರ್ತೀವಿ. ಇವಾಗ ಎಲ್ಲ ಮುಗೀತು. ಈಗ ದೇವರಿಗೆ ಹೂವು ಎಲ್ಲ ಮುಡಿಸ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರದ್ದು ಹೇಗೆ ಅಂದರೆ ಅದೇ ಅರ್ಧ ಟೈಮ್ ಹೊರ್ಟೋಗುತ್ತೆ. ಎಷ್ಟು ಕೆಲಸ ಸಿಂಪಲ್ ಅನ್ಕೋತೀವಿ, ಬಟ್ ಅದು ಮಾಡಿದಾಗಲೇ ಗೊತ್ತಾಗೋದು ಎಷ್ಟು ಟೈಮ್ ತಗೊಳುತ್ತೆ ಅಂತ. ಸೊ ನೋಡಿ ಫೋಟೋ ಎಲ್ಲ ಒರೆಸಿ ದೇವ್ರದ್ದೆಲ್ಲ ಅಲಂಕಾರ ಮುಗಿಸೋಷ್ಟರಲ್ಲಿ ಇಷ್ಟೊತ್ತಾಯಿತು. ಇವಾಗ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿಬಿಟ್ಟು ಬಾಗಿಲಿಗೂ ಸ್ವಲ್ಪ ಹಾಗೆ ಹೂವು ಹಾಕ್ಬಿಡೋಣ ಅಂತ ಬಾಗಿಲಿಗೂ ಹೂವು ಹಾಕಿ ಒಳಗಡೆ ನೋಡಿ ಈ ಥರ ರೆಡಿ ಮಾಡಿ ಬಿಟ್ಟೆ. ಇವತ್ತಂತೂ ಸಿಕ್ಕಾಪಟ್ಟೆ ದಾಸವಾಳ ಬಿಟ್ಟಿತ್ತು, ಸೊ ಹಾಗಾಗಿ ದಾಸವಾಳ ಹೂವನ್ನೇ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಕೆಂಪು ದಾಸವಾಳ ಇಟ್ಟರೆ ಏನೋ ಒಂದು ಲಕ್ಷಣ ದೇವರಿಗೆ, ಅಷ್ಟು ಚೆನ್ನಾಗಿರುತ್ತೆ. 1 ಸುತ್ತಿಂದಾಗಲಿ 2 ಸುತ್ತಿಂದಾಗಲಿ ನೋಡಲಿಕ್ಕೆ ಒಂಥರ ಚೆಂದ.
ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಮ್ಮ ಒಳಗಡೆ ಕಾಳೆಲ್ಲ ಬೇಯಿಸಿಟ್ಟಿದ್ದಾರೆ. ನಾನೀಗ ಫಸ್ಟು ಚಾಪ್ಸ್ ಮಾಡ್ಕೊಂಬೋಣ ಅಂತ ಚಾಪ್ಸ್ಗೆ ಇಟ್ಟಿದ್ದೀನಿ. ಫಾಸ್ಟಾಗಿ ಆಗುತ್ತೆ ಚಾಪ್ಸ್ ಆದರೆ, ಅದಕ್ಕೆ ಚಾಪ್ಸಿಗಿಟ್ಟೆ ಒಂದೇ ಮಾಡ್ಕೊಂಬಿಡ್ಬೇಕು, ಫಾಸ್ಟಾಗಿ ಮಾಡಬೇಕು. ನನಗೆ ಎಷ್ಟೊತ್ತಿಗೆ ಅಡುಗೆ ಆಗುತ್ತೋ ಗೊತ್ತಿಲ್ಲ. 1 ಗಂಟೆ ಆಲ್ರೆಡಿ. ನಾವು ಹೇಳಿರೋದು 2 ಗಂಟೆ ಅಷ್ಟರಲ್ಲಿ ಬರೋಕ್ಕೆ. 2 ಗಂಟೆ ಇನ್ನು 1 ಅವರಲ್ಲಿ ಇಷ್ಟೆಲ್ಲ ಮಾಡಬೇಕಲ್ಲ ಅಂತ ಇದು ಏನು ಮಾಡ್ತಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ. ಅಷ್ಟು ಕೆಲಸ ಮಾಡಿ ಸಾಕಾಗ್ತಾಯಿದೆ. ತಮ್ಮನೂ ಚಂದ್ರು ಮಕ್ಕಳು ಕರ್ಕೊಬರ್ತೀವಿ ಅಂತ ಸ್ಕೂಲ್ ಹತ್ರ ಹೋದರು. ಅಷ್ಟರಲ್ಲಿ ನೋಡಿ ನಾನು ಚಾಪ್ಸು ಮಸಾಲ ಹಾಕೋಷ್ಟ್ರಲ್ಲಿ ಮಕ್ಕಳು ಕೂಡ ಬಂದರು. ಇವಾಗ ಚಾಪ್ಸ್ ಇನ್ನೇನು ರೆಡಿ ಆಗ್ತಾ ಬಂತು. ಚಾಪ್ಸ್ ಎಷ್ಟೊತ್ತು ಒಂದು 10-20 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಅದು ಅಮ್ಮ ಎಲ್ಲ ರುಬ್ಬಿ ಕೊಡ್ತಾಯಿದ್ರು ನಾನು ಜೋಡಿಸ್ಕೊಟ್ಟಂಗೆ. ಚಾಪ್ಸ್ ಕೂಡ ಇವಾಗ ಆಯಿತು. ಈಗ ನೆಕ್ಸ್ಟು ಸಾಂಬಾರಿಗೆ ನಾನು ಕುಕ್ಕರಲ್ಲಿ ಒಂದು 4 ಸಲ ಚಿಕನ್ನ ಒಗ್ಗರಣೆ ಹಾಕಿ ಕೂಗಿಸಿಟ್ಕೊಂಬಿಟ್ಟಿದ್ದೀನಿ. ಇವಾಗ ಮಸಾಲ ಎಲ್ಲ ಇಟ್ಬಿಟ್ಟು ಮಸಾಲ ಮಳ್ಳದ ಮೇಲೆ ಚಿಕನ್ ಎಲ್ಲ ಹಾಕಿ ಲಾಸ್ಟಿಗೆ ಇದು ಮೊಟ್ಟೆ ಎಲ್ಲ ಎತ್ತಿಟ್ಟಿರ್ತೀವಿ ನಾವು. ಲಾಸ್ಟಿಗೆ ಅದು ಮಳ್ಳಬೇಕಾದ್ರೆ ಮೆತ್ತಗೆ ಮೇಲೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ತಿರುಗಿಸಲ್ಲ, ಹಾಗೆ ಎತ್ತಿಡ್ತೀವಿ. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಈಗ ಸಾಂಬಾರು ಒಂದು 3/4% ಬೆಂದಿತ್ತು. ಹಾಗಾಗಿ ಸಾಂಬಾರನ್ನ ಕೆಳಗಿಳಿಸ್ಬಿಟ್ಟು ಕಾಳುಗೊಜ್ಜಿಗೆ ಒಗ್ಗರಣೆ ಹಾಕೊಂಬೋಣ ಅಂತ ಸಾಂಬಾರು ಕೆಳಗಿಟ್ಟೆ. ಲಾಸ್ಟಿಗೆ ದಾಸಪ್ಪ ಅವ್ರು ಬರೋ ತನಕ ಸಾಂಬಾರು ಇಟ್ಟರೆ ಅದ್ರ ಪಾಡ್ಗೆ ಅದು ಬೇಯ್ಕೊಳ್ಳುತ್ತೆ ಅಂತ ಇವಾಗ ಕಡಲೆಕಾಳು ಹುಳಿ ಮಾಡ್ಕೊಂಬಿಡ್ತೀವಿ. ಅಂದರೆ ಚಿಕನ್ ಎಲ್ಲ ಹಾಕಿಬಿಟ್ಟು. ಈಗ ನಾನು ಚಿಕನ್ ಬಾಯ್ಲರ್ ಕೋಳಿ ಚಿಕನ್ ಆಗಿರೋದ್ರಿಂದ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಫಾರಮ್ ಕೋಳಿದಾದರೆ ಬೇಯಲ್ಲ, ಆದರೆ ಬಾಯ್ಲರ್ದೇನಿಲ್ಲ, ತುಂಬ ಬೇಗ ಬೇಯುತ್ತೆ. ನೋಡಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಎಲ್ಲ ತೊಳೆದು ಇಟ್ಟಿದ್ರು. ಅದನ್ನು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, 1-2 ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಾಕ್ಬಿಟ್ಟು ಆ ಚಿಕನ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಬಾಳೆಕಾಯಿ ಕೂಡ ಹೇಳಿದ್ವಿ, ಚಂದ್ರು ತರೋದೇ ಮರ್ತುಬಿಟ್ಟಿದ್ರು. ಇವಾಗ ಮತ್ತೆ ನನ್ನ ತಮ್ಮಂಗೆ ಹೇಳಿದೆ, ನನ್ನ ತಮ್ಮ ಬಾಳೆಕಾಯಿನ ತೊಗೊಂಬಂದಿದ್ದಾರೆ. ತೊಗೊಂಬಂದು ನನ್ನ ತಮ್ಮನೇ ಕಟ್ ಮಾಡ್ತಿದ್ದಾರೆ. ಮಾಡಬೇಕು. ಬಾಳೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಕಟ್ ಮಾಡಿ ಕೊಟ್ಟರು. ಅದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿಬಿಟ್ಟು ತೆಗೆದು, ಈ ಬಾಳೆಕಾಯಿ ಕೂಡ ಅಷ್ಟೇ ದಪ್ಪ ಬಾಳೆಕಾಯಿ ಗೊತ್ತಿರುತ್ತೆ ನಿಮಗೆ, ಅದು ಅಷ್ಟೇ ತುಂಬ ಬೇಗ ಬೇಯುತ್ತೆ. ಅದಕ್ಕೆ ಸುಮ್ಮನೆ ಒಂದು ಸಲ ಬಿಸಿನೀರಿಗೆ ಹಾಕಿ ತೆಗೆದ್ರೆ ಸಾಕು. ಅದನ್ನು ಕೂಡ ಹಾಕಿಬಿಟ್ಟು ಇವಾಗ ಮಸಾಲ ಹಾಕ್ಕೋತಾ ಇದ್ದೀನಿ. ಮಸಾಲ ಹಾಕಿ ಸ್ವಲ್ಪ ಮಸಾಲ ಕುದ್ದ ತಕ್ಷಣ ಬೇಯಿಸಿಟ್ಕೊಂಡಿರೋ ಕಾಳನ್ನ ಹಾಕ್ಕೊಂಡ್ರೆ ಕಾಳುಗೊಜ್ಜು ಕೂಡ ರೆಡಿಯಾಗುತ್ತೆ. ಕಾಳು ಕೂಡ ನೋಡಿ ಬೆಂದಿತ್ತು. ಅದನ್ನು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಾಳು ನೀರು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಬಸ್ತು ಚೆಲ್ಕೋತಾರೆ ಆ ಥರ. ನಾನು ಸ್ವಲ್ಪ ನೀರೇ ಇತ್ತು, ಅದನ್ನು ಹಾಗೆ ಹಾಕ್ಕೊಂಡೆ. ಅದನ್ನು ಹಾಕಿಬಿಟ್ಟು ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಒಂದು ಟೊಮ್ಯಾಟೊ ಕೂಡ ಹಾಕೋತೀನಿ ನಾನು ಕಾಳುಗೊಜ್ಜಿಗೆ. ಇವಾಗ ಕಾಳುಗೊಜ್ಜು ಒಂದು ಸ್ವಲ್ಪ ಅದು ಬೇಗ ತಳ ಹತ್ತುತ್ತಾ ಇರುತ್ತೆ ಕಾಳುಗೊಜ್ಜು. ಹಾಗಾಗಿ ಅದ್ರ ಮುಂದೆನೇ ಕೂತಿರಬೇಕು, ಇಲ್ಲ ಅಂದರೆ ತಳ ಹಿಡ್ದುಬಿಟ್ಟಿರುತ್ತೆ, ಸೀದು ವಾಸನೆ ಥರ. ಹಾಗಾಗಿ ಕಾಳುಗೊಜ್ಜು ಮಾತ್ರ ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ನಾನು ಇವಾಗ ಅದನ್ನು ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡೆ. ಲಾಸ್ಟಿಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಈ ಥರ ಕಾಳುಗೊಜ್ಜಿಗೆ ಲಾಸ್ಟಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಕಾಯಿ ತುರಿ ಹಾಕ್ಕೊಂಡು ನೋಡಿ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ. ಇವಾಗ ಸಬ್ಸಿಗೆ ಸೊಪ್ಪು, ಕಾಯಿ ತುರಿ ಹಾಕಿ ಲೈಟಾಗಿ ತಿರುಗಿಸ್ಬಿಟ್ಟು ಒಂದೇ ಒಂದು ಸಲ ಬೇಯಿಸಿ ಹಾಗೆ ಎತ್ತಿಟ್ಟೆ. ಅಷ್ಟರಲ್ಲಿ ನಾನು ಮನೆಯೊಳಗೆ ಎಲ್ಲ ದಾಸಪ್ಪ ಅವ್ರಿಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ಇಟ್ಟು ಸ್ಯಾರಿ ಹಾಕ್ಕೊಂಬಿಡೋಣ ಪೂಜೆ ಅಷ್ಟರಲ್ಲಿ ಅಂತ ರೆಡಿ ಆಗ್ತಿದ್ವಿ. ಅಷ್ಟರಲ್ಲಿ ದಾಸಪ್ಪ ಬಂದೇ ಬಿಟ್ಟರು. ಅವ್ರ ಕಾಲು ತೊಳೆದು ಒಳಗೆ ಕರ್ಕೊಂಡು ಅಲ್ಲಿ ಒರೆಸಿ ಸ್ವಲ್ಪ ಮಡಿ ನೀರಲ್ಲಿ ಒಂದು ರಂಗೋಲಿ ಹಾಕಿಬಿಟ್ಟೆ. ನನ್ನ ತಮ್ಮ ಬಾಳೆ ಎಲೆ ತರೋಕೆ ಹೋದವ್ರು ಇನ್ನೂ ಬಂದಿಲ್ಲ, ಹಾಗಾಗಿ ದಾಸಪ್ಪ ವೆಯ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನೋಡಿ ಇವತ್ತು ಮಾಡಿರೋ ಅಡುಗೆ ಬಂದು ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಎಡೆಗೆ ಅಂತ, ಚಾಪ್ಸು, ರೈಸು. ನಾವೇ ಯಾರಿಗೂ ಹೇಳಿಲ್ಲ. ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರಿಂದ ನಾವೇ ಮಾಡ್ಕೊಂಡ್ವಿ. ನಾನು, ಅಮ್ಮ, ಮಕ್ಕಳು, ಕಿರಣನಿತ್ತು ಅಷ್ಟೇ, ಇನ್ಯಾರಿಗೂ ಹೇಳಿಲ್ಲ. ಇವಾಗ ಬಾಳೆ ಎಲೆಲ್ಲ ತೊಗೊಂಬಂದರು, ದೇವರೆಲ್ಲ ಇಟ್ಟು ದೇವರಿಗೆ ಹೂವು ಎಲ್ಲ ಇಟ್ಟು ಇವಾಗ ದೀಪ ಹಚ್ಚಿಕೊಟ್ಟೆ. ದೀಪ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೋತೀವಿ. ಇವತ್ತಿನ ಪೂಜೆ ಹೇಗಿರುತ್ತೆ ಅಂತ ನೀವು ಕೂಡ ನೋಡಿ. ನೀವು ಕೂಡ ಮನೆಯಲ್ಲಿ ದಾಸಪ್ಪನ ಕರೆಸಿ ಈ ಥರನೇ ನಾನ್ ವೆಜ್ ಮಾಡ್ತೀರಾ ಅನ್ನೋದಾದರೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್, ನನಗೂ ಕೂಡ ಖುಷಿ ಆಗುತ್ತೆ. ಇಸ್ಕೊಂಡಿಲ್ಲ ತೊಟ್ಟಿಗೆ ಐತಂತೆ. ಬಾ ನಾವೇ ಇಸ್ಕೋ. ಬಾ ಸುಚ್ಚ.
ಕೂತ್ಕೊಳ್ವಾ ಕೂತ್ಕೋ ಮುಂದಕ್ಕೆ ಹೋಗು ತುಂಬ ನೀನು ಏನಾಗ ಹಿಡಿಯಾಗ ಒಂದು ಕಟ್ಕೊಕ್ಕಳ ಅಲ್ಲ ನಿಮಿಷ ಕಾಯಿಸ್ಬೇಕಾ ಇವತ್ತೆಲ್ಲ ಕಿರ್ಕ್ಯಾ ಸುಪ್ರೀತು ರಾಜು ಪೂಜೆ ಆಗಿದ ತಕ್ಷಣ ಅವರು ಬೌನಾಸಿ ತಗೊಬಂದಿದ್ರೆ ಅದಕ್ಕೆ ಅಕ್ಕಿ ತುಂಬಿಟ್ಟು ಅದರ ಮೇಲೆ ಒಂದು ಬೆಲ್ಲದ ಅಚ್ಚನ್ನ ಇಡ್ತೀವಿ ನಾವು. ಅದನ್ನು ಎಲ್ಲ ಇಟ್ಬಿಟ್ಟು ಇವಾಗ ಮಾಡಿರೋ ಅಡುಗೆ ಎಲ್ಲ ತಂದು ದೇವರಿಗೆ ಎಡೆಗೆ ಬಡಿಸ್ತಾ ಇದ್ದೀನಿ. ನಾವು ಪ್ರತಿ ವರ್ಷ ಈ ಥರ ಮಾಡ್ಕೊಂಬರ್ತೀವಿ. ಪ್ರತಿ ಶ್ರಾವಣದಲ್ಲೂ ಒಂದು ದಿನ ಈ ಥರ ದಾಸಪ್ಪ ಅವ್ರನ್ನ ಕರೆಸಿ ಪೂಜೆ ಮಾಡಿಸಿ ಹಬ್ಬ ಥರ ಮಾಡೋದು, ಎಲ್ರೂ ಕರೆದು ಊಟ ಮಾಡೋದು, ಈ ಥರ ಸ್ಪೆಷಲ್ ಅಂತಲೇ ಅನಿಸುತ್ತೆ. ಶ್ರಾವಣ ಬಂತಂದರೆ ಫಸ್ಟ್ ನೆನಪಾಗೋದು ದಾಸಪ್ಪನ ಕರೆಸಿ ಪೂಜೆ ಮಾಡಬೇಕು ಅಂತ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಅಲ್ವಾ. ಎಡೆ ಇಟ್ಟಾದಮೇಲೆ ಎಲ್ಲರೂ ಕೂಡ ದೇವರಿಗೆ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಕೂರಿಸಿ ಊಟ ಮಾಡೋದು. ಉಪವಾಸ ಕೂಡ ಇರ್ತೀವಿ. ನಾನು ಅಮ್ಮ ಇವತ್ತು ಉಪವಾಸ ಇದ್ವಿ. ಚಂದ್ರು ಇರಲಿಲ್ಲ ಪಾಪ, ಇರೋಕ್ಕಾಗಿಲ್ಲ ಅಂತ. ಪರವಾಗಿಲ್ಲ, ಯಾರಾದರೂ ಒಬ್ಬರು ಇದ್ದರೂ ನಡೆಯುತ್ತೆ. ಅದು ನಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನಾವಂತೂ ಪ್ರತಿ ವರ್ಷ ಉಪವಾಸ ಇದ್ದು ಪೂಜೆ ಆದಮೇಲೇ ಊಟ ಮಾಡೋದು. ಇವಾಗ ನೋಡಿ ಪೂಜೆ ಎಲ್ಲ ಆಯಿತು. ಪ್ರತಿ ಸಲ ಬೆಂಗಳೂರಲ್ಲಿ ಇರ್ತಿದ್ವಿ. ಬೆಂಗಳೂರಿಂದ ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ದಿದ್ದು. ಯಾವ ವಾರ ಹೋಗೋಕ್ಕಾಗುತ್ತಾ ಇಲ್ವಾ, ಮಕ್ಳಿಗೆ ಟೆಸ್ಟು, ಚಂದ್ರಿಗೆ ಆಫೀಸ್ ರಜೆ ಕೊಡಲ್ಲ, ಏನೇನೋ ಪ್ರಾಬ್ಲಮ್ಸ್ ಬರ್ತಾಯಿತ್ತು. ಈ ವರ್ಷ ಕೊನೆಗಳಲ್ಲೇ ಇರೋದ್ರಿಂದ ಸಲೀಸಾಗಿ ದೇವ್ರ ಕಾರ್ಯ ನಡೀತು. ಸೊ ಅದೊಂದು ತೃಪ್ತಿ ಇದೆ ಮನಸ್ಸಿಗೆ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ರು. ದಾಸಪ್ಪನೂ ಸ್ವಲ್ಪ ಊಟ ಮಾಡಿಕೊಂಡು ಹೊರಟರು. ಇವಾಗ ನಾವು ಊಟ ಮಾಡಬೇಕು. ನಾನು ತಮ್ಮ ಎಲ್ಲ ನಾಮ ಇಡ್ಸ್ಕೊಂಡಿದ್ವಲ್ಲ ಅದನ್ನು ಹಾಗೆ ನೋಡ್ಕೋತಾ ಇದ್ದೀವಿ. ಕಾಣ್ತಾನೆ ಇಲ್ಲ ನಾಮ. ತಮ್ಮನ ಮಾತ್ರ ಚೆನ್ನಾಗಿ ಕಾಣ್ತಾಯಿತ್ತು ಅಂತ ನೋಡಿಕೊಂಡು ಆಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. 1 ರೌಂಡ್ ಅವರು ದಾಸಪ್ಪನ ಜೊತೆ ಚಂದ್ರು ನನ್ನ ತಮ್ಮಂದಿರೆಲ್ಲ ಮಾಡಿದರು. ನಾನು ಕಿರಣ ಮಮ್ಮಿ ಮಕ್ಕಳು ಕವನ ಕೀರ್ತನ ಮಾಡಿರಲಿಲ್ಲ. ನಾವಿವಾಗ ಮಾಡ್ತಾಯಿದ್ದೀವಿ. ಸೊ ಉಪವಾಸ ಇದ್ವಲ್ಲ, ಹಾಗಾಗಿ ಈ ಥರ ಒಂದು ಮಿತ್ಕೆ ಅನ್ನ, ಒಂದು ಮುದ್ದೆ ಮಿತ್ಕೆನ ಎತ್ತಿಟ್ಬಿಟ್ಟು ಸೈಡ್ಗೆ ಕೈ ಮುಗಿದು ಊಟ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾನು ಮುರಿದಿಟ್ರೆ ನಮ್ಮ ಚಂದ್ರು ಹಂಗಲ್ಲ ಹಿಂಗಲ್ಲ ಕೋಳಿ ಥರ ಕಿತ್ತಿದ್ದಾಳೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ನಂಗೆ ಹಿಂಗೆ ಬರೋದು ಅಂತ ಹೇಳ್ಬಿಟ್ಟು ಮತ್ತೆ ಅದೆರಡನ್ನೂ ಒಂದು ಉಂಡೆ ಮಾಡು ಅಂದರು. ಸರಿ, ಏನೋ ನನಗೆ ಗೊತ್ತಿಲ್ಲ ಈ ಸಂಪ್ರದಾಯಗಳೆಲ್ಲ ಅಂದ್ಬಿಟ್ಟು ಇವಾಗ ಊಟನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಊಟ ಅಂತೂ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಯಾವುದನ್ನು ಟೇಸ್ಟ್ ಮಾಡಿ ಮಾಡಲ್ಲ ನಾವು ದೇವರಿಗಲ್ವ, ಹಾಗಾಗಿ ಎಲ್ಲವನ್ನೂ ಮಾಡಿ ಇಟ್ಬಿಡ್ತೀವಿ. ಇವಾಗ ಊಟ ಮಾಡಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಉಪ್ಪಾಗಿದೆಯಾ ಸಪ್ಪೆ ಆಗಿದೆಯಾ ನೋಡ್ಕೊಳ್ಳೋದು. ಬಟ್ ಎಲ್ಲದೂ ಕರೆಕ್ಟಾಗಿತ್ತು. ಯಾವುದೂ ಸಪ್ಪೆ ಆಗಿರಲಿಲ್ಲ, ಯಾವುದೂ ಉಪ್ಪಾಗಿರಲಿಲ್ಲ. ಅಷ್ಟು ಚೆನ್ನಾಗಂತೂ ಆಗಿತ್ತು ಅಡುಗೆ. ಅದು ದೇವ್ರಿಗೆ ಎಡೆಗಿಟ್ಟಿರ್ತೀವಲ್ಲ, ಆ ಊಟನ ಮಾಡಿ ನೋಡಿ, ಅದು ಸಪ್ಪೆನೇ ಇರುತ್ತೆ. ನಾವು ಒಳಗಡೆ ಇರೋ ಸಾಂಬಾರು ಚೆನ್ನಾಗಿರುತ್ತೆ, ಬಟ್ ಎಲೆ ಮೇಲೆ ಹಾಕಿ ಇಟ್ಟಿರ್ತೀವಲ್ಲ ಅದು ಸ್ವಲ್ಪ ಸಪ್ಪೆ ಇರುತ್ತೆ. ಪ್ರಸಾದ ಎಲ್ಲದೂ ಅಷ್ಟೇ, ನಾವು ದೇವರಿಗೆ ಇಟ್ಟು ತಿಂದಾಗ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಅದು ನಾವು ಅದನ್ನು ಮಾತಾಡಿಕೊಂಡು ಹಾಗೆ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದೀವಿ. ಹಸ್ಕೊಂಡಿದ್ದರಿಂದ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಹಸ್ಕೊಂಡಿದ್ದು, ಆಮೇಲೆ ಊಟ ಮಾಡೋಕ್ಕೋದ್ರೆ ಸೇರಲ್ಲ ಅಲ್ವಾ, ಹಾಗೆ. ಸೊ ಮಾತಾಡ್ಕೊಂಡು ಖುಷಿಯಾಗಿ ಊಟ ಮಾಡಿದ್ವಿ. ಎಲ್ಲ ವರ್ಷ ಎಲ್ಲರೂ ಬರ್ತಾಯಿದ್ರು. ಈ ವರ್ಷ ಅದೊಂದು ಮಿಸ್ ಆಯಿತು, ಯಾರನ್ನೂ ಕರೆದಿಲ್ಲ. ಸೊ ನಾವೇ ಶ್ರಾವಣನ ಮುಗಿಸ್ಕೊಂಡ್ವಿ.
ಚಿಯರ್ಸ್ ರಂಗಿ ಹೇಳ್ಕೊಡ್ಲಾ? ಚಿಯರ್ಸ್ ಜ್ಯೂಸು ಚೆಸ್ ಮಾಡ್ಬಿಡಿ ಚೆನ್ನಾಗಿ ಮಾಡ್ತೀರಾ ಬಿಟ್ರಿ ಇಬ್ರು. ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಚಂದ್ರು ಎಲ್ಲೋ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಬಂದರು. ಎಲ್ರಿಗೂ ಒಂದೊಂದು ಕಪ್ ಐಸ್ ತೊಗೊಂಬಂದು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ತಣ್ಣಗಾಯ್ತು ಇವಾಗಾದರೂ. ಇಷ್ಟೊಂದು ಸೆಕೆ ಇವತ್ತು ಅಂತ ಹೇಳ್ಕೊಂಡು ಎಲ್ಲರೂ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್ ಫ್ರೆಂಡ್ಸ್.